ಸುಮ್ಮನೆ ಕೂತ್ಕೊಂಡಿದ್ದೆ. ಈಗ ನನ್ನ ಅಳಿಯ ಚಂದ್ರ ಇಲ್ಲಿದ್ದ ಹೋದ ಅಂದ್ರೆ ನನ್ನ ನೋಡಿ ಎದುರು ಹೋದಂಗ. ಇವನ ಸ್ವಂತ ಯಾರು ಮುರಿದರು? ಯಾರಿಂದ ಇವನ ಸ್ವಂತ ಟೊಂಕಾಯಿತು? ಇದು ದೊಡ್ಡ ಪುರಾಣ. ಆದರೂ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ರುಚಿಯೋ ಅಷ್ಟನ್ನೇ ಹೇಳಿ ನಿಮ್ಮ ಎದುರಿಗೆ ಬೇಡಪ್ಪ. ಊಟ ಒಟ್ಟು ತುಂಬದ ಉಪ್ಪಿನಕಾಯಿ ಊಟನೇ ಹೇಳ. ನುಡಿ ಬಂದರೆ ನಿಮ್ಮ ಮಕ್ಕಳನ್ನ ಹೇಗೆ ಕ್ಷಮಿಸುವಿರೋ ಹಾಗೆ ನನ್ನ ಕ್ಷಮಿಸಬೇಕೆಂದು ವಚನ ಶುರು ಮಾಡುತ್ತೇನೆ. ಲೋಕದುನಿಯನಾದ ಪರಮಾತ್ಮನು ವಾರದೊಳಗೆ 7 ದಿನಗಳು, 7 ದಿನದೊಳಗೆ ಒಂದೇ ದಿನ ಬಿಡುವು ಮಾನವನಿಗೆ ಸೋಮವಾರ. ಆ ಸೋಮವಾರದ ದಿವಸ ಶಿವನ ಸಭೆ ಹೇಗಿತ್ತಂದರೆ ತೊಡಿಯೋಳ್ ಪಾರ್ವತಿ, ಜಡಿಯೋಳ್ ಗಂಗೆ, ಮುಡಿಯೋಳ್ ಚಂದಿರ, ಪಾದದೊಳಗೆ ನಂದೀಶ, ಬಲದಲ್ಲಿ ಬ್ರಹ್ಮ, ಎಡದಲ್ಲಿ ವಿಷ್ಣು, ಸರ್ವ ದೇವಾನು ದೇವತೆಗಳನ್ನು ಕುಳ್ಳಿರಿಸಿಕೊಂಡು ಲೋಕದುಡಿಯನಾದ ಪರಮಾತ್ಮನು ವಿಚಾರವನ್ನು ಮಾತನಾಡುತ್ತಿರುವ ಸಂದರ್ಭಗಳು ದೇವಾನು ದೇವತೆಗಳು ಕೇಳಿದರಂತೆ, ಏ ಲೋಕದಡಿಯ 3 ಕಣ್ಣಿನ ಮುಕ್ಕಣ್ಣ ಮಹಾದೇವ, ಜಗತ್ತಿನೊಳಗೆ ಯಾರ ಕಾಟವನ್ನಾದರೂ ತಾನು ಉಳಿದುಕೊಳ್ಳೆವು. ಆದರೆ ಎಲ್ಲಂಗಲ್ಲ ಮಾಡಂಗಲ್ಲ ಮರ ಹೇಗಾದರೂ ಮಾಡಿ ನಮ್ಮನ್ನು ರಕ್ಷಿಸಬೇಕೆಂದು ಲೋಕದಡಿಯನಾದ
ಎಂಬ ಸದಾಶಿವನ ಮಗನಾದ ಹಿರಿಯ ಮಗ ವೀರಭದ್ರ ಸುಮ್ಮನೆ ಕುಳಿತುಕೊಳ್ಳಬೇಕಾಗಿತ್ತು. ನಾನು ಎಂಬ ದುರಹಂಕಾರದಿಂದ ಎತ್ತನ ಮೇಲೆತ್ತು ಶಿವನ ಎದುರಿಗೆ ನಿಂತು, ಏ ದೇವಾಲಿ ದೇವತೆಗಳಿಗ, ಯಕ್ಕಶ್ಚಿತ ರಕ್ಕಸರನ್ನು ಸಂಹಾರ ಮಾಡೋದಕ್ಕೆ ನಮ್ಮಪ್ಪನೇಕೆ, ನಾನೊಬ್ಬನೇ ಸಾಕು ಎಂದನಂತೆ. ಆವಾಗ ಲೋಕ ಜನನಿಯಾದ ಪಾರ್ವತಿಯು ಲೋಕ ದೊಡೆಯನಾದ ಪರಮಾತ್ಮನ ಮುಖವನ್ನು ನೋಡಿದಳಂತೆ. ಏನಿದು ಪರಮಾತ್ಮ, ಈ ಸಭೆಯೊಳಗೆ ತಂದೆ ತಾಯಿ ಇದ್ದೇವೆಂಬ ಖಬರೇ ಇಲ್ಲ ನಿನ್ನ ಮಗನಿಗೆ. ಶಿವನೇಕೆ ನನ್ನಪ್ಪನೇ ಸಾಕು ಎಂದನಲ್ಲ. ಈ ದುರಹಂಕಾರದ ಫಲವು ಮುಂದೆಲ್ಲಿ ಎಂದಾಗ, ನೋಡು ಪಾರ್ವತಿ, ಕೈಲಾಸ ಇದರೊಳಗೆ ಮಾತನಾಡಬಾರದಾಗಿತ್ತು, ಮಾತನಾಡುತ್ತಾನೆ. ಮುಂದೆ ಬಂದದ್ದನ್ನು ಅನುಭವಿಸಿಕೊಳ್ಳಲಿ ಎಂದು ಶಿವನು ಶಿವ ಸಭೆಯಾಗ ದೇವಾನು ದೇವತೆಗಳ ಮಾತಿನ ಪ್ರಕಾರವಾಗಿ ತಂದೆ ತಾಯಿ ಮಾತನ್ನು ಮೀರಿ ಒಬ್ಬೊಬ್ಬ ರಕ್ಕಸರನ್ನು ಕರೆಯುತ್ತಾನೆ. ಮನೆಯಲ್ಲಿ ರಕ್ತ ಭೂಮಿಗೆ ಬಿದ್ದರೆ 1000 ಜನ ಹುಟ್ಟುತ್ತಾರೆ. ವೀರಭದ್ರ ದೇವರ ಶಕ್ತಿ ಕುಗ್ಗಿ ಹೋಗಿದೆ. ನಾನೆಂತ ತಪ್ಪು ಮಾಡಿದನಲ್ಲ, ತಂದೆ ತಾಯಿ ಎದುರಿಗೆ ನಾನು ಎದ್ದು ಮಾತನಾಡಬಾರದಾಯಿತು. ಏನನ್ನು ವಿಚಾರ ಮಾಡದೆ ಬಂದು ಕಳೆದರೆ 1000 ಜನ ಹುಟ್ಟುತ್ತಾರೆ.